ನನ್ನ ನೆಚ್ಚಿನ ಕೃಷಿ ಬಾಂಧವರೇ, ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸಿದ್ದೇನೆ. ಮಿತ್ರರೇ, ನಾನು ಇವತ್ತು ಕೋಳಿಗಳಲ್ಲಿ ಪ್ರಮುಖ ತಳಿಯಾಗಿರುವಂತಹ ಸ್ವರ್ಣಧಾರ ಈ ಇದರ ಬಗ್ಗೆ ವಿಡಿಯೋ ಮಾಡ್ತಿದ್ದು, ಇದರಲ್ಲಿ ನಾನು ಮುಖ್ಯವಾಗಿ ಈ ಕೋಳಿಯ ಮಹತ್ವ, ಸಾಕಾಣಿಕೆ ಮಾಡುವ ವಿಧಾನ, ಬೇಕಾದಂತಹ ಆಹಾರ, ನೀರು, ವಾಸಸ್ಥಳ, ಗಾಳಿ, ಮಾಡಬೇಕಾದಂತಹ ಖರ್ಚು ವೆಚ್ಚ, ಗಳಿಸಬಹುದಾದಂತಹ ಆರ್ಥಿಕ ಲಾಭ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದು, ಅದಕ್ಕಿಂತ ಮೊದಲು ಎಂದಿನಂತೆ ನಮ್ಮ ಈ ಚಾನೆಲ್ ಅನ್ನು ಸಪೋರ್ಟ್ ಮಾಡಲು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡುವರೆ ವಿನಂತಿಸಿಕೊಳ್ತಿದ್ದೇನೆ. ಇನ್ನು ವಿಷಯದ ಕಡೆಗೆ ಬರೋದಾದ್ರೆ, ಈ ಸ್ವರ್ಣಧಾರ ಕೋಳಿಯು ಬೆಳೆಸಿದವರನ್ನು ಯಾವ ರೀತಿಯಲ್ಲಿಯೂ ನಷ್ಟವಾಗದಂತೆ ನೋಡಿಕೊಳ್ತದೆ. ಉತ್ತಮವಾದ ಆರ್ಥಿಕ ಲಾಭ ಗಳಿಸುವಂತೆ ಕೂಡ ಇದು ಮಾಡ್ತದೆ. ಇದನ್ನು ಮುಖ್ಯವಾಗಿ ಪಶು ವೈದ್ಯಕೀಯ ಮಹಾವಿದ್ಯಾನಿಲಯ ಹೆಬ್ಬಾಳ, ಬೆಂಗಳೂರು ಇವರು ಬಿಡುಗಡೆ ಮಾಡಿದ ತಳಿಯಾಗಿದ್ದು, ಇದು ನಾಟಿ ಕೋಳಿ ಮತ್ತು ಗಿರಿರಾಜ ಕೋಳಿಗಳಲ್ಲಿರುವ ಅನಾನುಕೂಲತೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಸುಧಾರಿತ ತಳಿಯನ್ನು ತುಂಬಾ ಶ್ರಮಪಟ್ಟು ಅಭಿವೃದ್ಧಿಪಡಿಸಲಾಗಿದೆ. ನಾಟಿ ಕೋಳಿಗಳಲ್ಲಿನ ಮೊಟ್ಟೆ ಮತ್ತು ಮಾಂಸ ರುಚಿ ಮತ್ತು ಪೌಷ್ಟಿಕತೆಯಲ್ಲಿ ಉತ್ಕೃಷ್ಟವಾಗಿದ್ದರೂ, ಜನರ ಬೇಡಿಕೆಗೆ ತಕ್ಕಂತೆ ಮಾಂಸ ಮತ್ತು ಮೊಟ್ಟೆಗಳನ್ನು ಉತ್ಪಾದಿಸುವಲ್ಲಿ ತುಂಬಾ ಕಷ್ಟಕರವಾಗಿದ್ದು, ಏಕೆಂದರೆ ಈ ನಾಟಿ ಕೋಳಿಗಳಲ್ಲಿ ದೇಹ ಭಾರ ಹೆಚ್ಚಿಸುವ ಸಾಮರ್ಥ್ಯವು ಕಡಿಮೆ ಇದ್ದು, ಸಾಧಾರಣ ಒಂದು 2 kg ಮಟ್ಟಕ್ಕೆ ಬರಬೇಕಾದ್ರೆ ಸುಮಾರು ಒಂದು 8 ತಿಂಗಳು ಕಾಲಾವಧಿ ಬೇಕಾಗ್ತದೆ ಮತ್ತು 1 ವರ್ಷಕ್ಕೆ ಕೇವಲ ಜಾಸ್ತಿ 50 ಮೊಟ್ಟೆ ಕೊಡುವ ಸಾಮರ್ಥ್ಯ ಇರ್ತದೆ. ಮಾರುಕಟ್ಟೆಯಲ್ಲಿ ಬೇಡಿಕೆ ತಕ್ಕಂತೆ ಪೂರೈಸಲು ಇದರಿಂದ ಸಾಧ್ಯವಾಗುವುದಿಲ್ಲ. ಈ ಸ್ವರ್ಣಧಾರ ಕೋಳಿಗಳು 4 ತಿಂಗಳಲ್ಲಿ 4 kg ದೇಹ ಭಾರವನ್ನು ಹೊಂದುತ್ತದೆ. ವರ್ಷವೊಂದಕ್ಕೆ ಸುಮಾರು 180ರಿಂದ 200 ಮೊಟ್ಟೆ ನೀಡುತ್ತದೆ ಮತ್ತು ಇವುಗಳು ರುಚಿ ಮತ್ತು ಪೌಷ್ಟಿಕತೆಯಲ್ಲಿಯೂ ನಾಟಿ ತಳಿ ಕೋಳಿಗೆ ಹೆಚ್ಚು ಕಡಿಮೆ ಸಮಾನವಾಗುತ್ತದೆ. ಇನ್ನು ಗಿರಿರಾಜ ಕೋಳಿಗಳಿಗೆ ಹೋಲಿಸುವುದಾದ್ರೆ, ಗಿರಿರಾಜ ಕೋಳಿಗಳು ವರ್ಷವೊಂದಕ್ಕೆ ಸಾಧಾರಣ 150 ಮೊಟ್ಟೆ ನೀಡುತ್ತದೆ ಮತ್ತು ಮಾಂಸದ ವಿಷಯದಲ್ಲಿಯೂ ಗಿರಿರಾಜ ಕೋಳಿಗಳು ಹೆಚ್ಚುವರಿ ಅಂದ್ರೆ 3 ತಿಂಗಳಲ್ಲಿ 5 kg ಮಾಂಸ ದೇಹ ಭಾರವನ್ನು ಹೊಂದುವುದಾದರೆ, ಆಹಾರ ಸೇವನೆಯಲ್ಲಿ ಗಿರಿರಾಜ ಕೋಳಿಗಳು ತುಂಬಾನೇ ಜಾಸ್ತಿ ಇರ್ತದೆ. ಒಟ್ಟಿನಲ್ಲಿ ತುಲನಾತ್ಮಕವಾಗಿ ಹೋಲಿಕೆ ಮಾಡಿದರೆ ಈ ಸ್ವರ್ಣಧಾರ ಕೋಳಿಗಳು ಬೆಳೆಸಿದವರಿಗೆ ಹೆಚ್ಚು ಲಾಭ ಮಾಡಿಕೊಡ್ತವೆ. ಇವುಗಳನ್ನು ಹಿತ್ತಲಲ್ಲಿ ಬಿಟ್ಟು ಸಾಕುವುದಾದರೆ ಭೂಮಿಯಲ್ಲಿ ಸಿಗುವಂತಹ ಹುಲ್ಲು ಕಡ್ಡಿ ಮತ್ತು ಅವುಗಳ ಬೀಜಗಳನ್ನು ಮತ್ತೆ ಈ ಕ್ರಿಮಿಕೀಟಗಳನ್ನು ತಿಂದು ವೇಗವಾಗಿ ಹುಡುಕಿಕೊಂಡು ಹೋಗಿ ತಿಂದು ತನ್ನ ಹೊಟ್ಟೆಯನ್ನು ಹೆಚ್ಚು ಕಡಿಮೆ ತಾವೇ ತುಂಬಿಸಿಕೊಳ್ತವೆ. ಸ್ವಲ್ಪ ಪ್ರಮಾಣದ ಆಹಾರ ಒದಗಿಸಿದರೂ ಸಾಕಾಗ್ತದೆ. ಇನ್ನು ಸ್ಟಾಲ್ ಫೀಡಿಂಗ್ ಮಾಡುವುದಾದರೂ ಅದಕ್ಕೂ ಈ ಸ್ವರ್ಣಧಾರ ಕೋಳಿಗಳು ಸಹಿ ಎನಿಸಿಕೊಂಡಿರುತ್ತವೆ. ಯಾವುದೇ ಕೋಳಿಗಳಿಗೂ ನಾವು ಗೂಡು ಅಥವಾ ಶೆಡ್ ತಯಾರಿಸುವಾಗ ಉತ್ತರ ದಕ್ಷಿಣಕ್ಕೆ ನಾವು ಕಟ್ಟಿಕೊಂಡ್ರೆ ಉತ್ತಮವಾಗಿರ್ತದೆ. ಇದರೊಳಗೆ ಗಾಳಿಯು ಸರಾಗವಾಗಿ ಚಲಿಸುವಂತಾಗ್ತದೆ. ಮತ್ತೆ ಗೂಡು ಎತ್ತರವಾಗಿದ್ದರೆ ಬೆಳಕು ಮತ್ತು ಉಷ್ಣಾಂಶವನ್ನು ನಾವು ನಿಯಂತ್ರಿಸಬಹುದಾಗಿದೆ. ಆದರೆ ಮಳೆಗಾಲದಲ್ಲಿ ಶೇಡ್ ನೆಟ್ ಅಥವಾ ಪ್ಲಾಸ್ಟಿಕ್ ಅಳವಡಿಸಿ ಕೋಳಿಗಳು ಬೆಚ್ಚಗಿರುವಂತೆ ನೋಡಿಕೊಳ್ಬೇಕಾಗ್ತದೆ. ಕೋಳಿಗಳಿಗೆ ನುಗ್ಗೆ ಸೊಪ್ಪು, ಪಪಾಯ ಸೊಪ್ಪು, ಅಜೋಲಾ ಮತ್ತೆ ಈ ಹೈಡ್ರೋಪನಿಕ್ ಜೋಳದ ಹುಲ್ಲುಗಳನ್ನು ನಿಯಮಿತವಾಗಿ ನೀಡಿದಲ್ಲಿ ಕೋಳಿಗಳು ರೋಗ ಮುಕ್ತವಾಗಿ ಆರೋಗ್ಯವಾಗಿ ಬೆಳೆದುಕೊಳ್ತವೆ. ಮತ್ತೆ ಅವುಗಳ ಪೂರೈಕೆಯಿಂದ ಕೊಡಬೇಕಾದಂತಹ ಆಹಾರದ ಪ್ರಮಾಣವನ್ನು ಸ್ವಲ್ಪ ಮಟ್ಟಿಗೆ ಕಡಿತ ಮಾಡಿಕೊಳ್ಳುವುದರಿಂದ ಖರ್ಚಿನ ಪ್ರಮಾಣವು ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಮಾಡಿಕೊಳ್ಬಹುದಾಗಿದೆ. ಕೋಳಿಗಳಿಗೆ ಮುಖ್ಯವಾಗಿ ಶುದ್ಧವಾದ ಆಹಾರ ಮತ್ತು ನೀರನ್ನು ಸದಾ ಒದಗಿಸಬೇಕು. ನೀರಿನ ಮತ್ತು ಆಹಾರ ನೀಡುವಂತಹ ಪಾತ್ರೆಗಳನ್ನು ದಿನಂಪ್ರತಿ ತೊಳೆದು ಶುದ್ಧ ಮಾಡಿಟ್ಟುಕೊಳ್ಬೇಕಾಗ್ತದೆ. ಇದರಿಂದ ಕೋಳಿಗಳಲ್ಲಿ ರೋಗ ಬಾಧೆಯು ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ. ಇದು ಸ್ವರ್ಣಧಾರ ಕೋಳಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು,
ನಿಮ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿದರೆ ಸಮಗ್ರ ಮಾಹಿತಿಯನ್ನು ಖಂಡಿತವಾಗಿಯೂ ಒದಗಿಸಲು ಪ್ರಯತ್ನಿಸಲಾಗುವುದು. ವಿಡಿಯೋ ಆಲಿಸಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.